ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ. ನನ್ನ ಚಾನಲಲ್ಲಿ ನೀವು ರೀಸೆಂಟಾಗಿ ನೋಡಿದ್ರೆ ಬರೀ ಮೂವಿ ರಿವ್ಯೂಗಳೇ ಕಾಣಿಸ್ತಿತ್ತು, ಬರೀ ಆ್ಯಕ್ಸಸ್ಸಲ್ಲೇ ಸುತ್ತಾಡ್ತಾ ಇದ್ದೆ. ಇವತ್ತು ತುಂಬ ದಿನದ ನಂತರ ನನ್ನ ಭೈರವನ್ನು ಕರ್ಕೊಂಡು ಒಂದು ಲಾಂಗ್ ರೈಡ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಏನು ಎತ್ತ ಅಂತ ಹೇಳೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡ್ಬೋದು. ಹಂಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ವಿಡಿಯೋ ಪೋಸ್ಟ್ ಮಾಡ್ತಿದ್ದಂಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ ವಿಡಿಯೋಗೆ ಬರುವ. ಅದೇ ತುಂಬ ದಿನ ಆಗಿತ್ತು ಲಾಂಗ್ ರೈಡ್ ಮಾಡಿ. ನಮ್ಮ ಭೈರವ ಹಾಸ್ಪಿಟಲ್ ಅಡ್ಮಿಟ್ ಆಗಿಬಿಟ್ಟಿದ್ದ, ಸ್ವಲ್ಪ ರಿಪೇರಿ ಇತ್ತು. 1.5-2 ತಿಂಗಳಾದಮೇಲೆ ಈಗ ಮೊನ್ನೆ ಬಂದಿದ್ದಾನೆ ಮನೆಗೆ. ಅದಕ್ಕೆ ಲಾಂಗ್ ರೈಡ್ ಹೋಗುವ ಅಂತ ಮೈಸೂರಿಂದ ತಮಿಳ್ನಾಡಿಗೆ ಹೋಗ್ತಾ ಇದ್ದೀನಿ. ಬಣ್ಣಾರಿಯಮ್ಮ ಟೆಂಪಲ್ಗೆ ದಿಮ್ಮಮ್ಮ ಘಾಟ್ ಎಲ್ಲ ನೋಡಿಕೊಂಡು ವಾಪಸ್ ಬರುವ ಅಂತ. ಮೈಸೂರಿಂದ ನಂಜನಗೂಡಿಗೆ ಬರೋವರೆಗೂ ಹೆವಿ ಮಳೆ ಇತ್ತು ಗುರು. ಈ ಮಳೆಯೆಲ್ಲ ನಿಂತಿದೆ. ನಂಜನಗೂಡಿಂದ ಚಾಮರಾಜನಗರ ಬೈಪಾಸ್ ಹೈವೇಲಿ ಹೋಗ್ತಾ ಇದ್ದೀನಿ. ರೋಡ್ ಮಾತ್ರ ಹಂಗೆ ಸಖತ್ತಾಗಿದೆ, ಎಲ್ಲೂ ಹಂಪ್ಸ್ ಇಲ್ಲ, ಹಳ್ಳ ಗುಂಡ ಎಲ್ಲೂ ಇಲ್ಲ, ಆರಾಮಾಗಿ ಹೋಗ್ಬೋದು. ಮಳೆ ಬರುವ ಹಾಗಿದೆ. ಸೂರ್ಯ ಇವಾಗ ಸ್ವಲ್ಪ ಆಚೆಗೆ ಬರ್ತಾ ಇದ್ದಾನೆ. ನೋಡುವ ಇನ್ನೂ ಎಷ್ಟು ಗಂಟೆಗೆ ಹೋಗ್ತೀನಿ ಅಂತ. ಟೈಮು 7:45. 6 ಗಂಟೆಗೆ ಮನೆ ಬಿಡಬೇಕು ಅಂದ್ಕೊಂಡಿದ್ದು, ಮನೆ ಬಿಡೋಷ್ಟರಲ್ಲಿ 7 ಗಂಟೆ ಆಗಿಬಿಟ್ಟಿದೆ. ಹಿಂದ್ಗಡೆ ನನ್ನ ತಮ್ಮ ಒಬ್ಬ ಕೂತಿದ್ದಾನೆ, ಇನ್ನು ಚಿಕ್ಕವನು ಎಲ್ಲಿ ಮಲ್ಕೊಂಡ್ಬಿಡ್ತಾನೋ ಅಂತ ಬೇರೆ ಗಾಬರಿ ಆಗಿಬಿಟ್ಟಿದೆ. ನೆಕ್ಸ್ಟು ಚಾಮರಾಜನಗರದಲ್ಲಿ ತಿಂಡಿಗೆ ಅಂತ ನಿಲ್ಲಿಸ್ಬೇಕು. ಇನ್ನು 35 ಕಿಲೋಮೀಟ್ರ್ ಇದೆ. ಮಳೆ ಸಿಗದೇ ಇದ್ರೆ ಸಾಕು, ಯಾಕಂದರೆ ಮೈಕ್ ಅಡಾಪ್ಟರು ಮಳೆ ಬಿದ್ದರೆ ಹೊಗೆ ಹಾಕ್ಸ್ಕೊಂಡ್ಬಿಡುವ ಸಾಧ್ಯತೆಗಳು ತುಂಬಾ ಇದೆ. ಮೊದಲೇ ಬಜೆಟ್ ಬ್ಲಾಗರ್ ನಾನು. ಇವಾಗಿರೋದನ್ನ ತಗೊಳ್ಳೋಕ್ಕೇ ಹರಸಾಹಸ ಪಟ್ಟಿದ್ದೀನಿ. ಇದೇನಾದರೂ ಒಡಿಸ್ಕೊಂಡು ಹೊಟ್ಟೋದ್ರೆ ಮತ್ತು ಅಫೋರ್ಡ್ ಮಾಡೋಷ್ಟು ಶ್ರೀಮಂತ ಅಲ್ಲ. ಮಳೆ ಬಂದರೆ ಕ್ಯಾಮ್ರಾ ಬಿಚ್ಚಿಡಬೇಕಾಗುತ್ತೆ. ಬನ್ನಿ ಹೋಗೋಣ. ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಕೆಳಗಡೆನೇ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಕೊಡ್ಬಿಟ್ಟು ಪಕ್ಕದಲ್ಲೇ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫೈ ಆಗುತ್ತೆ. ಮೊದಲು ಎಲ್ಲಾದರೂ ಒಂದು ಟೀ ಅಂಗಡಿಯಲ್ಲಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಟೀ ಹಾಕ್ಕೊಬೇಕು. ಟೀ ಅಂಗಡಿ ಹುಡ್ಕುವ. ಒಂದು ಟೀ ಬ್ರೇಕ್ ಆಯಿತು. ಇದೇನು ಗುರು, ಟ್ರೈನ್ ಸ್ಟಾಪ್ನ ಡೈರೆಕ್ಟಾಗಿ ರೋಡ್ಗೆ ತಗೊಂಡೋಗಿ ಕೊಟ್ಬಿಡ್ತಾನೆ. ಸೊ ಇನ್ನು ಚಾಮರಾಜನಗರ 30 ಕಿಲೋಮೀಟರ್ ಇದೆ. ಅಲ್ಲೋಗ್ಬಿಟ್ಟು ಟಿಫನ್ಗೆ ಒಂದು ಬ್ರೇಕ್ ಹಾಕೊಬೇಕು. ಚಳಿಗೆ ಎಷ್ಟು ಟೀ ಕುಡಿದು ಸಾಲಲ್ಲ ಗುರು. ನಮಗೆ ಟೀ ಇಲ್ಲದೆ ದಿನ ಸ್ಟಾರ್ಟ್ ಆಗಲ್ಲ. ಪೆಟ್ರೋಲು ಸ್ವಲ್ಪ ಕಮ್ಮಿ ಇದೆ, ಪೆಟ್ರೋಲ್ ಹಾಕ್ಸ್ಬೇಕು. ಜೊತೆಗೆ ಹೇರ್ ಚೆಕ್ ಮಾಡಿಸ್ಬೇಕು. ರಾತ್ರಿ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಇದೊಂದು ಪ್ರಾಬ್ಲಮ್ಮು, ಗಾಡಿ ರೆಡಿ ಇರಲ್ಲ. ಮೈಸೂರಿಂದ ಅಂತೂ ಟಾಪ್ ಆಗಿದೆ ರೋಡು. ಎಲ್ಲೂ ಹಳ್ಳ ಕೊಳ್ಳ ಯಾವುದೂ ಇಲ್ಲ, ಫುಲ್ಲು ಹೈವೇಗಳು. ಎಲ್ಲ ಬೈಪಾಸ್ ಮಾಡಿಬಿಟ್ಟು ಒಂದು ಸಿಗ್ನಲಲ್ಲೂ ನಿಂತ್ಕೊಳ್ಳೋಗಿಲ್ಲ. ಈಗ ಬಂಡಿಪಾಳ್ಯ ಬಿಟ್ಟ ಅಂದರೆ 5ನೇ ಗೇರಲ್ಲಿ ಹಾಕ್ಬಿಟ್ಟು ಶಿಸ್ತಾಗಿ ಬರ್ಬೋದು. ಒಳ್ಳೆ ನೇಚರ್ ಮಧ್ಯ. ನನ್ನ ಪ್ಲ್ಯಾನ್ ಇದ್ದಿದ್ದು ಮೈಸೂರಿಂದ ನರಸೀಪುರ ರೋಡಲ್ಲಿ ಚಾಮರಾಜನಗರಕ್ಕೆ ಹೋಗೋಣ ಅಂತ. ಒಳ್ಳೆ ಸೀನಿಕ್ ವ್ಯೂ ಇತ್ತು ಆ ರೋಡಲ್ಲಿ. ಆದರೆ ಅದು ಸ್ವಲ್ಪ ವಿಲೇಜ್ ಲಿಮಿಟ್ಸಲ್ಲಿ ಬರೋದ್ರಿಂದ ಸಡನ್ನಾಗಿ ಮಳೆ ಬಂದರೆ ನಿಂತ್ಕೊಳ್ಳೋಕ್ಕೆ ಎಲ್ಲೂ ಜಾಗ ಇಲ್ಲ. ಆಮೇಲೆ ನಮ್ಮ ಫ್ರೆಂಡ್ಸ್ ಇರೋರು ಆ ಕಡೆ ಸ್ವಲ್ಪ ಮಳೆ ಜಾಸ್ತಿ ಅಂತ ಹೇಳಿರುವ ಕಾರಣ
ಡೈವರ್ಷನ್ ತೊಗೊಂಡು ನಂಜನಗೂಡು ರೂಟಲ್ಲಿ ಚಾಮರಾಜನಗರ ಹೋಗ್ತಾ ಇದ್ದೀನಿ. ಸತ್ಯಮಂಗಲ ದಿಮ್ಮಮ್ ಘಾಟು ಒಳ್ಳೆ ವ್ಲಾಗ್ ಬರುತ್ತೆ. ರೋಡ್ ಅಂತೂ ಟಾಪ್ ಆಗಿದೆ ಅವರು, ಟಾಪ್ ಆ್ಯಂಡ್ ಟಾಪ್. ತುಂಬ ದಿನ ಬೇರೆ ಆಗಿತ್ತು ಲಾಂಗ್ ರೈಡ್ ಮಾಡಿ. 50-60 ಕಿಲೋಮೀಟ್ರ್ ಬರ್ತಿದ್ದಂಗೆ ಆಗಲೇ ಕುಂಡಿ ನೋವು ಬರ್ತಾಯಿದೆ. ಮುಂದಕ್ಕೆ ಏನಾಯ್ತದೆ ನೋಡಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಮೂವಿ ನೋಡಿಕೊಂಡು. ರೋಡ್ ಮಾತ್ರ ಫುಲ್ಲು ಸೀನಿಕ್ ವ್ಯೂ, ಎಲ್ಲಿ ನೋಡಿದ್ರು ನವಿಲುಗಳು ಕಾಣಿಸ್ತಾ ಇದ್ದಾವೆ. ಅದರಲ್ಲೂ ಸಾಂಗ್ ಹಾಕೊಂಡು ಗಂಡು ನವಿಲಿಗೆ ಮಾತ್ರನೇ ಪುಕ್ಕ ಕೊಟ್ಟ ಭಗವಂತ ಅಂತ, ಗಂಡು ನವಿಲಿಗೆ ಮಾತ್ರನೇ ಪುಕ್ಕ ಕೊಟ್ಟ ಭಗವಂತ ಸಾಂಗ್ ಹಾಕೊಂಡು ಹೋಯ್ತಾ ಇದ್ರೆ ಒಳ್ಳೆ ಮಜಾ ಬರ್ತಾ ಇದೆ. ಹಿಂದ್ಗಡೆ ನನ್ನ ತಮ್ಮ ಬಡಬಡಾಯಿಸ್ತವನೆ, ಏನು ಮಾತಾಡ್ತಾವನೆ ಅನ್ನೋದು ಕೇಳಿಸ್ತಾ ಇಲ್ಲ. ಮಳೆ ಬರ್ದೇ ಇದ್ರೆ ಸಾಕು ಭಗವಂತ. ಇವತ್ತೇನೋ 8 ಗಂಟೆಗೆ ಹೊಟ್ಟೆ ಹಸುವಾಗ್ತಾ ಇದೆ. ರೂಟ್ ಮಾತ್ರ ಸಖತ್ತಾಗಿರೋದೇ ಸೆಲೆಕ್ಟ್ ಮಾಡ್ಕೊಬಿಡ್ತೀನಿ. ಆದರೆ ರೋಡು ಕ್ಲಿಯರ್ ಆಗಿದೆ, ಆದರೆ ಫ್ಲ್ಯಾಟ್ ಇಲ್ಲ, ಒಂಥರ ಹಂಪಿ ಬಂಪಿ ಥರ ಇದೆ. ಎತ್ತಿ ಎತ್ತಿ ಬಿಸಾಕ್ತೈತೆ ರೋಡು. ಥ್ಯಾಂಕ್ ಯು ಗೌರ್ಮೆಂಟು. ರೋಡ್ ಮಾಡೋದು ಮಾಡ್ತೀರಾ, ನೀಟಾಗಿ ಫ್ಲ್ಯಾಟಾಗಿ ಮಾಡಿದ್ರೆ ಏನಪ್ಪ ಕಳ್ಕೊತೀರಾ. ಈ ಥರ ಎತ್ತಿ ಎತ್ತಿ ಬಿಸಾಕಿನೇ ಎಷ್ಟು ಆಕ್ಸಿಡೆಂಟ್ ಆಗಿಕ್ಕಿಲ್ಲ. ಇರೋ ರೋಡಲ್ಲಿ ಫುಲ್ಲು ಹಂಗೆ ಟಕ್ಕಿನ ಮಾರ್ಕೊಂಡು ಹೋದಾದ್ರೆ ಒಳ್ಳೆ ಮಜಾ ಬರ್ತಾಯಿದೆ. ಅಂದ್ಕೊಂಡಿರೋ ಟೈಮ್ಗಿಂತ ಬೇಗನೆ ಹೋಗಿ ರೀಚ್ ಆಗ್ಬೋದು. ಸೊ ಇವತ್ತು ನಮ್ಮ ಪ್ಲ್ಯಾನ್ ಇರೋದು ದಿಮ್ಮಮ್ ಘಾಟು ಬಣ್ಣಾರಿ ಅಮ್ಮ ದೇವಸ್ಥಾನ ನೋಡಿಕೊಂಡು ವಾಪಸ್ಸು ಬರ್ತಾ ಗಾಜನೂರಲ್ಲಿ ರಾಜ್ಕುಮಾರ್ ಅವ್ರದ್ದು ಹಳೇ ಮನೆ ಇದೆ, ಹಳೇ ಮನೆ ನೋಡ್ಕೊಂಡು ಬರುವ ಅಂತ. ಅದೆಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಗುತ್ತೆ, ಒಂದು 3-4 ಗಂಟೆ ಆಗಿರುತ್ತೆ. ಸಂಜೆ ಆಗೋಷ್ಟರಲ್ಲಿ ಮನೆಗೆ ಬರಬೇಕು. ಹಿಂದ್ಗಡೆ ಒಬ್ಬ ಚೈಲ್ಡ್ನ ಹಾಕ್ಕೊಂಡು ಬಂದ್ಬಿಡ್ತೀನಿ, ಅವನ್ನ ಸಂಜೆ ಅಷ್ಟೇ ಕರ್ಕೊಂಡು ಹೋಗಿ ಮನೆಗೆ ಬಿಡಬೇಕು. ಚಾಮರಾಜನಗರ ಇನ್ನು 18 ಕಿಲೋಮೀಟರ್ ಇದೆ. ಇದೇ ರೋಡಲ್ಲಿ BR ಹಿಲ್ಸ್ಗೂ ಹೋಗ್ಬೋದು, 61 ಕಿಲೋಮೀಟರು. ನಾನು ಹೋಗ್ತಾ ಇರೋದು ಸತ್ಯಮಂಗಲ ದಿಮ್ಮಮ್ ಘಾಟ್ ರೂಟು. ಸತ್ಯಮಂಗಲಕ್ಕೆ 93 ಕಿಲೋಮೀಟರ್ ಇದೆ ಇನ್ನೂ. ಓ ಮೈ ಗಾಡ್, ಆ ಕಡೆ ಎಲ್ಲ ನೋಡಿದ್ರೆ ಬೇಜಾನ್ ಮಳೆ ಬರೋ ಥರ ವಾತಾವರಣ ಕಾಣಿಸ್ತಾ ಇದೆ. ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟಿದ್ದಲ್ಲ ಗುರು. ನಿನ್ನೆ ಅದು ಸ್ವಲ್ಪ ಬಿಸಿಲಾದರೂ ಇತ್ತು ಮೈಸೂರಲ್ಲಿ, ಇವತ್ತು ಅದೇ ಥರ ವೆದರ್ ಇರುತ್ತೆ ಅಂತ ಮನೆ ಬಿಟ್ಟೆ. ನೋಡಿದ್ರೆ ಸೂರ್ಯ ಮೇಲ್ಗಡೆನೇ ಬರ್ತಾ ಇಲ್ಲ, ಎಲ್ಲಿ ಮಳೆ ಬರುತ್ತೋ ಅಂತ ವೆರಿ ಟೆನ್ಷನ್ ಆಗ್ತಾ ಇದೆ. ಚಳಿ ಅಂತೂ ಮುಕ್ಲಾರೆ ಹೊಡಿತದೆ. ಓ ಮೈ ಗಾಡ್, ಐ ಕಾಂಟ್ ಹ್ಯಾಂಡಲ್ ದಿಸ್ ಕೋಲ್ಡ್. ಓ ಏನು ವ್ಯೂ ಗುರು. ಅಬ್ಬಬ್ಬಬ್ಬ, ಯಾವುದೋ ನೀರು ಒಳಗಡೆ ದೇವಸ್ಥಾನ ಇರೋ ಥರ ಕಾಣಿಸ್ತಾ ಇದೆ. ಜಾಗ ಮಾತ್ರ ಸಾಕಾಗೈತೆ. ನಮ್ಮ ಕಾರ್ ತಗೊಂಡು ಬಂದಿದ್ರೆ ಹಂಗೆ ಇಲ್ಲಿಸ್ಬಿಟ್ಟು ಹಿಂಗೆ ಹೊರಗೋಯ್ತು. ಒಳ್ಳೆ ಜಾಗ. ಇಲ್ಲೆಲ್ಲಾದರೂ ಒಂದು ಸ್ವಲ್ಪ ಜಾಗ ಎತ್ಕೊಬಿಟ್ಟು ಆರಾಮಾಗಿ ಒಂದು ಫಾರ್ಮ್ ಹೌಸ್ ಥರ ಮಾಡ್ಕೊಂಡು ಸೆಟ್ಲ್ ಹೋಗ್ಬೇಕು. ಯಾವ ತಲೆನೋವು ಇರಲ್ಲ, ಯಾವ ಟ್ರಾಫಿಕ್ಕು ಇರಲ್ಲ. ಆರಾಮಾಗಿ ನಾನೇ ರಾಜ, ನಾನೇ ಮಹಾರಾಜ ಇಲ್ಲಿ. ಸತ್ಯಮಂಗಲ, ಕೊಯಮತ್ತೂರು, ಚಾಮರಾಜನಗರಕ್ಕೆ 15 ಕಿಲೋಮೀಟರು. ಫಸ್ಟ್ ಅಲ್ಲೋಗಿ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೊರಡಬೇಕು. ಹೋಗ್ತಾ ಇನ್ನೂ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಸಿಕ್ಕಿದ್ರೆ ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ ಹಂಗೆ ಹೋಗುವ ಮುಂದಕ್ಕೆ. ಆಗಲೇ ಮಳೆ ಹನಿ ಆಗ್ತಾ ಇದೆ. ಜೋರಾಗಿ ಬರ್ದಿದ್ರೆ ಸಾಕು.
ನಮಗೇನಿಲ್ಲ, ರೈನ್ ಕವರ್ ಇದೆ. ಕ್ಯಾಮ್ರಾ ವಾಟರ್ ಪ್ರೂಫ್ ಅಲ್ಲ, ಅದು ಲೆಫ್ಟ್ ಸೈಡಲ್ಲಿ ಗೋಪ್ರೋದು ಒಂದು ಡೋರ್ ಬರುತ್ತೆ. ಆ ಡೋರ್ ತೆಗೆದ್ಬಿಟ್ಟೇ ಉಳಾಂಜಿ ಕೇಸಿಗೆ ಹಾಕಬೇಕು. ಅದನ್ನು ತೆಗೆದ್ಬಿಟ್ರೆ ವಾಟರ್ ಪ್ರೂಫ್ ಆಗಲ್ಲ. ಕ್ಯಾಮ್ರಾ ಹೆಂಗೋ ಮೇಂಟೈನ್ ಮಾಡ್ಬೋದು. ಕೆಳಗಡೆ ಮೈಕ್ ಅಡಾಪ್ಟರ್ ಇದೆ. ಮೈಕ್ ಅಡಾಪ್ಟ್ರು ಹೋದರೆ 5,000 ರೂಪಾಯಿ. ಎಲ್ಲಿಂದಗಳು ತೊಗೊಂಬರೋದು? 5,000 to 5,500. ಅದೂ ಅಮೆಝಾನಲ್ಲಿ ಸ್ಟಾಕಲ್ಲಿರಲ್ಲ. ಆಯಿತು, ಒಂದು ಮೀಡಿಯಮ್ ಮೋಡ್ ಆದರೂ ತರಿಸ್ಕೊಂಡು ಫಿಟ್ ಮಾಡ್ಕೊಬಿಡುವ ಅಂದರೆ 8,000 to 8,500. ಅಪ್ಪ ಭಗವಂತ, ಮಳೆ ಬರ್ದೇ ಇರೋಂಗೆ ನೋಡ್ಕೊಳಪ್ಪ. ಇನ್ನು 1-1.5 ಗಂಟೆ ಮಳೆನ ಅವಾಯ್ಡ್ ಮಾಡ್ಬಿಡಪ್ಪ ದೇವರೇ. ಅಷ್ಟರಲ್ಲಿ ಹೋಗಿ ಡೆಸ್ಟಿನೇಷನ್ ತಲುಪಿಬಿಡ್ತೀನಿ. ಆಮೇಲೆ ಧಾರಾಕಾರವಾಗಿ ಉಳಿದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ಪ್ಲೀಸ್, ಚಾಮರಾಜನಗರದ ತನಕ ರೋಡ್ ಗೊತ್ತು, ಅಲ್ಲಿಂದ ಬಣ್ಣಾರಿ ಅಮ್ಮನ ದೇವಸ್ಥಾನಕ್ಕೆ ರೋಡ್ ಗೊತ್ತಿಲ್ಲ. ಗೂಗಲ್ ಆಂಟಿನ ಕೇಳ್ಕೊಂಡು ಹೋಗಬೇಕು. ಅಲ್ಲಿಂದ ಎಂಟ್ರಿ ಆದರೆ ಒಂದೇ ರೋಡು ಅಂತ ತೋರಿಸಿತ್ತು ಗೂಗಲಲ್ಲಿ, ಅದನ್ನು ನೋಡಬೇಕು. ಕನ್ಫರ್ಮೇಷನ್ ಇಲ್ಲ. ಮಳೆ ಜಾಸ್ತಿ ಆಗ್ತಾಯಿದೆ. ಕ್ಯಾಮ್ರಾನ ಬಿಚ್ಚಿರ್ತೀನಿ. ಮತ್ತೆ ಮಳೆ ನಿಂತ ಮೇಲೆ ಕ್ಯಾಮ್ರಾ ಹಾಕ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಹೆವಿ ಮಳೆ ಜಾಸ್ತಿ ಆಗೋಯ್ತು. One eternity later. ಚಾಮರಾಜನಗರದಲ್ಲಿ ಈಗ ಜಸ್ಟು ಟಿಫನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇದೇ ಹೋಟೆಲು, ಶೃಂಗಾರ್ ಸಾಗರ್. ಸಖತ್ತಾಗಿತ್ತು ಮಾತ್ರ ಟಿಫನ್ನು. ಮಳೆನೂ ನಿಂತಿದೆ ಈಗ. ಇಲ್ಲಿಂದ ಇನ್ನೊಂದು 60-65 ಕಿಲೋಮೀಟರ್ ಇದೆ ಬನ್ನಾಡಿ ಟೆಂಪಲ್. ಬಸ್ ನೋಡ್ದಾ? ಬಸ್ಸು ಹೆಂಗೆ ಕ್ರಾಸ್ ಆಯಿತು, ಮಲಗ್ಸೇ ಬಿಟ್ಟಿದ್ದ ಅವನು. ಕಾಡು ನಮಗೆ ಹತ್ರ ಆಗ್ತಾಯಿದ್ದೀವೋ, ನಾನೇ ಕಾಡಿಗೆ ಹತ್ರ ಆಗ್ತಾಯಿದ್ದೀನೋ. ಅದೊಂದು ಫ್ರೆಶ್ ಗಾಳಿ ಸಿಗ್ತಾಯಿದೆ, ತಣ್ಣಗಾಗ್ತಾಯಿದೆ. ಹಾರನ್ನು, ಟ್ರಾಫಿಕ್ಕು, ಗಿಜಿಬಿಜಿ ಕಮ್ಮಿ ಆಗ್ತಾಯಿದೆ. ಒಂಥರ ಫಾರೆಸ್ಟ್ ಫೀಲ್ ಸ್ಟಾರ್ಟ್ ಆಗಿದೆ ಗುರು. ತುಂಬ ದಿನ ಆಗಿತ್ತು, 2-3 ತಿಂಗಳೇ ಆಗಿತ್ತು ಈ ಥರ ಹೊರಗಡೆ ಎಲ್ಲ. ಅದು ಗಾಡೀಲಿ ಬಂದು ಬರೀ ಕಾರಲ್ಲಿ ತಿರ್ಗೋದೇ ಆಗ್ಬಿಡ್ತು. ತುಂಬ ದಿನದ ನಂತರ ನನ್ನ ಭೈರವನ ಜೊತೆ ಇಷ್ಟು ದೂರ ಬರ್ತಾ ಇರೋದು. ಅದೇ ಅಭ್ಯಾಸ ಬಿಟ್ಟೋಗಿ ಸ್ವಲ್ಪ ಕುಂಡಿ ಮಂಡಿ ನೋವು ಬರ್ತಾಯಿದೆ ಬಿಟ್ರೆ ಹೆವಿ ಮಜಾ ಮಾಡ್ತಾಯಿದ್ದೀನಿ. ನನ್ನ ಕಡೆಯಿಂದ ನಿಮಗೆ ಒಂದು ಟಿಪ್ಸ್ ಕೊಡ್ತೀನಿ, ತಗೊಂಬಿಡಿ. ಬೇಕಾದರೆ ತಗೊಳ್ಳಿ, ಬೇಡ ಅಂದರೆ ಕೇಳಿಸ್ಕೊಳ್ಳಿ ಪ್ಲೀಸ್. ನಿಮ್ಮ ಹತ್ರ ಒಂದು ಆ್ಯಕ್ಟಿವಾ ಆ್ಯಕ್ಸಸ್ ಆದರೂ ಇದ್ದರೆ ಒಬ್ಬರೇ ಒಂದು ಸೋಲೋ ರೈಡು ಒಂದು 30-40 ಕಿಲೋಮೀಟ್ರ್ ಹೋಗಿದ್ದು ಬನ್ನಿ. ಏನು ಸ್ಟಾರ್ಟಿಂಗ್ ಒಂದು 5-10 ನಿಮಿಷ ನಿಮಗೆ ಬೋರ್ ಹೊಡಿಬೋದು. ಆಮೇಲೆ ನಿಮ್ಮ ಹತ್ರ ನೀವೇ ಮಾತಾಡ್ಕೊಂಡು ಹೋಗ್ತೀರಾ. ನಿಮ್ದೇನು ತೊಂದರೆ ಇರ್ತದೋ, ಅಥವಾ ನಿಮಗೆ ನಿಮ್ಮ ಮೇಲೆ ಕಾಮಿಡಿ ಮಾಡ್ಕೋಬೇಕು ಅಂದರೆ ನಿಮಗೆ ನೀವೇ ಕಾಮಿಡಿ ಮಾಡ್ಕೊಂಡು ನಮ್ಮ ಮಜಾನೇ ಬೇರೆ. ಸೋಲೋ ರೈಡ್ ಹೋಗೋದಕ್ಕಿಂತ ಕಂಫರ್ಟಬಲ್ ಯಾವುದೂ ಇರೋಲ್ಲ. ನಮಗೆ ನಾವೇ ಒಳ್ಳೆ ಟೀಮ್ಮೇಟು, ನಮ್ಮ ಜೊತೆ ನಾವೇ ಮಾತಾಡ್ಕೊಂಡು ಹೋಗಬೇಕು. ಸಾಯೋವರೆಗೂ ನಮ್ಮ ಜೊತೆ ಯಾರು ಬರಲ್ಲ ಗುರು, ಒಬ್ಬರೇ ಇರಬೇಕಲ್ಲ. ನಮ್ಮನ್ನು ನಾವೇ ಚೆನ್ನಾಗಿ ನೋಡ್ಕೊಂಡು ನಮ್ಮ ಜೊತೆ ನಾವೇ ಮಾತಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಹಂಗಂತ ಎಲ್ಲರ ಮುಂದೆ ಹೋಗ್ಬಿಟ್ಟು ನಮ್ಮ ಜೊತೆ ನಾವೇ ಮಾತಾಡ್ಕೊಂಡು ಹುಚ್ಚನ್ ಮಗ ಅನ್ಕೊಬಿಡ್ತಾರೆ. ಅದು ಸ್ವಲ್ಪ ನೋಡ್ಕೊಬೇಕು. ಓಹೋ, ಒಳ್ಳೆ ರೋಡು. ಎಲ್ಲೋ ಯಾವುದೋ ಟೋಲ್ ಬೇರೆ ಓಪನ್ ಆಗಿಬಿಟ್ಟಿರಂಗಿದೆ ಇಲ್ಲಿ. ಅಬ್ಬಾ, ಓವರ್ ಸೈಜ್ ವೆಹಿಕಲ್ಲು. ನಮ್ಮದು ಬೈಕು ಆಟೋಗೆ ಇಷ್ಟು ಚಿಕ್ಕ ಅಲ್ಲ. ಬೈಕ್ ಹೋಗಿ ಆಟೋ ಹೋಯ್ತದ ಗುರು ಇಲ್ಲಿ? ಆಟೋ ನುಗ್ಗುತ್ತಾ? ಅನ್ನ ನುಗ್ಗಿಸ್ತಾರೆ. ಟೋಲ್ ಮಾಡೋಕ್ಕೆ ರೋಡ್ ದೊಡ್ಡ ಇಲ್ಲ ಅಂದ್ಬಿಟ್ಟು ಈ ಟೈಪ್ ಮಾರ್ಕೊಂಡಿದ್ದಾರೆ. ಟೋಲ್ ಕಟ್ಟೋಂಥ ರೋಡ್ ಹೆಂಗಿದೆ ನೋಡ್ಬೇಕು ಅಲ್ಲಿ ಹೋಗ್ಬಿಟ್ಟು. ಲಾಸ್ಟ್ ಟೈಮ್ ಬಂದಾಗ ಟೋಲೇ ಇರಲಿಲ್ಲ. ಇಲ್ಲಿಂದ ಟೋಲ್ ರೋಡ್ ಸ್ಟಾರ್ಟ್ ಅಂತೆ. ರೋಡ್ ಅದು ಹೆಂಗಿರ್ತದೋ ಏನೋ ನೋಡುವ. ನೋಡೋ ಮುಂದೆ ಕಾಡ್ ನೋಡೋ. ಅಬ್ಬಬ್ಬಬ್ಬಾ,
ವಾ, ಒಳ್ಳೆ ಗಾಳಿಗೋದಕ್ಕೆ ಒಳ್ಳೆ ಮಜಾ ಬರ್ತಾ ಇದೆ. ಇಲ್ಲಿ ದಿಮ್ಮಮ್ ಘಾಟ್ಗೆ ನಮ್ಮ ಕಿತ್ತಡಿ ಕಿರಣ್ ಅವರು ಊರ ಕಡೆಯಿಂದ ಒಂದು ದಾರಿ ಇದೆ, ಹೂಗ್ಯ. ಅದು ಅವರ ವಿಡಿಯೋದಲ್ಲಿ ಒಂದ್ಸತಿ ತೋರಿಸಿದ್ರು. ಅಲ್ಲಿಂದ ಒಂದ್ಸತಿ ಬರಬೇಕು ಅಂತ ಆಸೆ, ಆದರೆ ಅಲ್ಲಿ ಒಬ್ಬರೇ ಬರೋಕ್ಕಾಗಲ್ಲ, ಅಂದರೆ ಮೀಟ್ರ್ ಬೇಕು. ನಮಗೆ ಅವೆಲ್ಲ ಆಗಲ್ಲ, ಭಯ. ಫುಲ್ಲು ಮಡ್ ರೋಡು, ಯಾವುದೋ ರಿಸರ್ವ್ ಫಾರೆಸ್ಟ್ ರೂಟ್ ಇದ್ದಂಗೆ ಐತೆ ಅದು. ಅಲ್ಲಿ ಒಬ್ಬನ್ನೇ ಹೋಗು ಅಂತ ಬಿಟ್ಟರೆ ಆಯ್ತದ? ಲಾಸ್ಟ್ ಇಯರು BR ಹಿಲ್ಸಲ್ಲಿ ಒಬ್ಬನೇ ಹೋಗೋಕ್ಕೆ ಗಾಬರಿ ಆಗ್ಬಿಟ್ಟು ಚೆಕ್ ಪೋಸ್ಟ್ ಹತ್ರ ನಿಂತ್ಕೊಬಿಟ್ಟಿದೆ. ಅಣ್ಣ ಇನ್ನೊಂದು ಯಾವ್ದಾದ್ರು ಗಾಡಿ ಬಿಡಲಿ, ಅವ್ರ ಜೊತೆ ಹೋಯ್ತೀನಿ ಅಂತ. ಅಲ್ಲಿ ಫಾರೆಸ್ಟ್ ಆಫೀಸರ್ ನಕ್ಬಿಟ್ಟಿದ್ರು. ಹಾಗೇ ಇಲ್ಲಿ ಏನಾದರೂ ಎಡ್ಬಾಟ್ ಆಗೋದ್ರೆ ಯಾಕೆ ಬೇಕು ಅಂತ. ಬಟ್ ಆ ಕಡೆ ರೂಟ್ ಮಾತ್ರ ಸಖತ್ತಾಗಿದೆ. ಅವ್ರ ವೀಡಿಯೋದಲ್ಲೂ ಒಂದು ಸತಿ ನೋಡಿದ್ದೆ. ನೀವು BR ಹಿಲ್ಸಿಂದ ಯಾರಾದರೂ ಬರೋರು ಆ ಕಡೆಯಿಂದ ಬರ್ಬೋದು. ರೋಡಲ್ಲಿ ಕೋತಿಗಳು ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲ ಬೇರೆ ಕಡೆಯಿಂದ ರೆಸ್ಕ್ಯೂ ಮಾಡಿ ಕರ್ಕೊಬಂದು ಕಾಡಕ್ಕೆ ಬಿಟ್ಬಿಟ್ಟಿರ್ತಾರೆ. ಅವುಗಳಿಗೆ ಕಾಡಲ್ಲಿ ಊಟ ಹುಡ್ಕೊಂಡು ತಿನ್ನೋಕ್ಕಾಗಲ್ಲ. ಬಂದು ರೋಡಲ್ಲಿ ನಿಂತ್ಕೊಂಡ್ಬಿಡ್ತವೆ. ಹಿಂಗೆ ಮಾಡಿ ಎಷ್ಟು ಪ್ರಾಣಿಗಳು ಸತ್ತೋಗಿದ್ದಾವೆ. ಕೋತಿಗಳು ಮೇಯ್ನಾಗಿ ಡೈರೆಕ್ಟಾಗಿ ರೋಡ್ಗೆ ಬಂದ್ಬಿಡ್ತವೆ. ಒಂದು ಟೀ ಹಾಕೋಬೇಕಿತ್ತು. ಟಿಫನ್ ಆದಮೇಲೆ ಟೀ ಹಾಕೋದ್ರಲ್ಲಿರೋ ಮಜಾನೇ ಬೇರೆ. ಅಲ್ಲಿಂದ ಹುಡ್ಕೊಂಡು ಬರ್ತಾಯಿದ್ದೀನಿ, ಎಲ್ಲೂ ಟೀ ಅಂಗಡಿ ಕಾಣಿಸ್ತಾ ಇಲ್ಲ. ಇಲ್ಲೊಂದು ಟೀ ಅಂಗಡಿ ಇತ್ತು, ಅಣ್ಣ ಇವಾಗ ಸ್ಟವ್ ಹಚ್ತವನೆ. ಚಳಿಗೆ ಇಲ್ಲೊಂದು ಟೀ ಅಂಗಡಿ ಸಿಕ್ತು, ಟೀ ಹಾಕೊಬಿಡುವ. ಇರೋ ಟೀ ಇದೆಯಾ? ಟೀ ಕುಡಿತಾನ? ಬ್ಯಾಗ್ ಇಲ್ಲಿ ಮಡಗಿಲ್ಲ. ಒಂದು ಟೀ. ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ. ಅದ್ರ ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ, ಟ್ಯಾಪ್ ಮಾಡಿದ್ರೆ ನಾನು ವಿಡಿಯೋ ಹಾಕ್ತಿದ್ದಂಗೆ ಸೆಕೆಂಡ್ಸಲ್ಲೇ ನಿಮಗೆ ನೋಟಿಫೈ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಬಿಡಿ. ನನಗೆ ಬರ್ತಾ ಇರೋ ಅಲ್ಪ ಸ್ವಲ್ಪ ವ್ಯೂಸಲ್ಲಿ 95% ಸಬ್ಸ್ಕ್ರೈಬ್ ಮಾಡದೇ ಇರೋದೇ ವ್ಯೂಸ್ ಬರ್ತಾಯಿದೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಆಗಲೇ ಮಳೆ ಹನಿ ಆಗ್ತಾಯಿದೆ. ಹನಿ ಗೂಡಿದರೆ ಹಳ್ಳ ಅಂದ್ಕೊಂಡು ಮಳೆ ಹನಿ ಹಾಕೋಕ್ಕೆ ಶುರು ಮಾಡ್ಕೊಂಬಿಟ್ಟಿದೆ. ಅಪ್ಪ ವರುಣದೇವ, ಸ್ವಲ್ಪ ಆರ್ಭಟ ಕಮ್ಮಿ ಮಾಡಿದ್ರೆ ಹೋಗಿ ಡೆಸ್ಟಿನೇಷನ್ ತಲುಪಿಬಿಡುವೆ. ದಯಮಾಡಿ ನಿನ್ನ ಆರ್ಭಟವನ್ನು ಕಡಿಮೆ ಮಾಡಿಕೊಳ್ಳಬೇಕಾಗಿ ವಿನಂತಿ. ಇಲ್ಲಿ ರೇನ್ ಕೋಟ್ ಹಾಕಬೇಕು. ಮಳೆ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ. ರೇನ್ ಕವರ್ ಹಾಕೊಂಡು ಬರೀ ನಪ್ಪನೆಲ್ಲ ಬಿಸಾಕೊಂಡು ಬರೀ ಗೋಪುರ ಮಾತ್ರ ಹಾಕೊಂಡು ಹೋಗ್ತಾ ಇದ್ದೀನಿ. ವಾಯ್ಸು ಅಷ್ಟು ಕ್ಲಿಯರ್ ಇರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಕಿತ್ತಡಿ ಕಿರಣ್ ಊರಿಂದ ಒಂದು ರೋಡ್ ಬರುತ್ತೆ ಅಂತಲ್ಲ, ಹೂಗ್ಯದಿಂದ ಇದೇ ರೋಡ್ ಅದು. ಈ ಕಡೆ ಒಳ್ಳೆ ಕೊಳ್ಳೇಗಾಲಕ್ಕೆ ಹೋಗ್ತಿದ್ರು. BR ತೋಡಿ ಈ ಕಡೆ ಹೋಗ್ಬೋದು. ಸ್ವಲ್ಪ ಜನ ಓಡಾಟ ಕಮ್ಮಿ ಆ ಕಡೆ ರೋಡಲ್ಲಿ. ಅಲ್ಲಿ ನೋಡು, ಘಾಟ್ಗಳಲ್ಲಿ ಇದೊಂದು ರೂಲ್ಸ್ ನೆನ್ಪಿಟ್ಕೋಬೇಕು. ಆ ಕಡೆಯಿಂದ ಬರೋರಿಗೆ ಲೆಫ್ಟ್ ಟ್ರ್ಯಾಕ್ ಕೊಟ್ಬಿಟ್ಟು ನಾವು ರೈಟ್ ಟ್ರ್ಯಾಕಲ್ಲಿ ಹೋಗ್ಬೇಕು.
ದೇವಸ್ಥಾನ ಟೆಂಪಲ್ ಬಿಟ್ಟು ಒಳಗಡೆ ಹೋಗ್ತೀರಾ ಅಂದರೆ ಪಾಸ್ ತಗೋಬೇಕು ಐತೆ ಅದು ಈ ಪಾಸ್ ಅಂತ ಇದೆಯಂತೆ. ಈ ಪಾಸ್ ತಗೋಬೇಕು. ನಾವು ತುಂಬ ಒಳಗಡೆ ಹೋಗಲ್ಲ, ಟೆಂಪಲ್ಗೆ ಹೋಗ್ಬಿಟ್ಟು ವಾಪಸ್ ಆಗಿಬಿಡ್ತೀವಿ. ಪಾರ್ಕ್ ಮಾಡಿ ಅಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದು. ಈಗ ಲೆಫ್ಟ್ ಸೈಡು ಫಾರೆಸ್ಟ್ ಎಂಟ್ರಿ ಆಗಿಂತ ಮುಂಚೆ ಒಂದು ಟೀ ಹಾಕ್ಕೊಂಡು ಆಮೇಲೆ ಹೋಗುವ